ಮಹಿಳಾ ದಿನಾಚರಣೆ ಹಿನ್ನೆಲೆ ನಗರದಲ್ಲಿ ಮಹಿಳೆಯರಿಗಾಗಿ ವಾಕ್ಥಾನ್ ರ್ಯಾಲಿ ಅದ್ದೂರಿಯಾಗಿ ಜರುಗಿತು. ವಿಜಯವಾಣಿ ಹಾಗೂ ಯುನೈಟೆಡ್ ಆಸ್ಪತ್ರೆ ಸೇರಿದ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಾಕ್ಥಾನ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬಳಿಕ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಡಿಸಿ ಫೌಜಿಯಾ ತರನ್ನುಮ್ ಅವರು ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ರೀತಿ ಜೆಂಡರ್ ಇಲ್ಲದೆ ಕೆಲಸ ಮಾಡ್ತೀವಿ ಮತ್ತು ಪಬ್ಲಿಕ್ ಸ್ಪೇಸಸ್ ಅಲ್ಲಿ ಸಾಕಷ್ಟು ನಾವು ಪ್ರಯತ್ನ ಮಾಡ್ತೀವಿ ಕ್ವಾಲಿಟಿ ಬರಲಿ ಅಂತ ಹೇಳಿ. ಆದ್ರೂ ದಿಸ್ ಇಸ್ ಒನ್ ಡೇ ವಿದೌಟ್ ಎನಿ ಎಕ್ಸ್ಕ್ಯೂಸಸ್, ವಿದೌಟ್ ಎನಿ ಹೆಸಿಟೇಷನ್ ವಿ ಕ್ಯಾನ್ ಸೆಲೆಬ್ರೇಟ್ ವಿಮೆನ್. ಯಾಕೆಂದ್ರೆ ಮಹಿಳೆಯರಿದ್ದಾಗ ಎಷ್ಟಾದ್ರೂ ನಾವು ಪ್ರಯತ್ನ ಮಾಡಿ ನಮ್ಗೆ ಈಕ್ವಲ್ ಫೀಲ್ಡ್ ಸಿಗಲಿ ಅಂತ ಬಹಳ ಮಂದಿ ಮನಸ್ಸಲ್ಲಿ ಒಂದು ಡಿಫ್ರೆನ್ಸಿಯೇಷನ್ ಇದ್ದೇ ಇದೆ. ಅದು ಮೀರಿ ಅದು ಕ್ರಾಸ್ ಮಾಡಿ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ಒಂದು ದೊಡ್ಡ ಅಚೀವ್ಮೆಂಟ್. ಹಾಗಾಗಿ ಒಂದು ದಿವಸ ವಿದೌಟ್ ಎನಿ ಹೆಸಿಟೇಷನ್ ವಿ ಶುಡ್ ಆಲ್ ಸೆಲೆಬ್ರೇಟ್ ವುಮೆನ್ಹುಡ್. ಮತ್ತು ಏನೇನು ಸ್ಟ್ರಗಲ್ಸ್ ಬಂದಿದೆ ನಿಮಗೆ ಗೊತ್ತಿದೆ. ವಿಮೆನ್ ಸಫ್ರೇಜ್ ಇಂದ ಹಿಂದೆ ಮಹಿಳೆಯರಿಗೆ ವೋಟಿಂಗ್ ರೈಟ್ಸ್ ಇರಲಿಲ್ಲ. ಆ ಒಂದು ಹಕ್ಕುಗಳು ಇಲ್ಲದೆ ಸಂದರ್ಭ ಇತ್ತು. ಆವಾಗಿಂದ ಈವರೆಗೆ ನಾವು ನೋಡ್ತೀವಿ ಅಂದ್ರೆ ಪ್ರತಿಯೊಂದು ಸಂವಿಧಾನದಿಂದಲೇ ನಮಗೆ ಬರೀ ವೋಟಿಂಗ್ ಹಕ್ಕು ಮಾತ್ರ ಇಲ್ಲದೆ ಸಾಕಷ್ಟು ಪ್ರತಿಯೊಂದು ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇರ್ಬೋದು, ಈಕ್ವಾಲಿಟಿ ಇನ್ ಪ್ರೊಫೆಷನಲ್ ಲೈಫ್ ಇರ್ಬೋದು, ಈಕ್ವಾಲಿಟಿ ಇನ್ ಎಜುಕೇಶನ್ ಇರ್ಬೋದು, ಈಕ್ವಾಲಿಟಿ ಬಿಫೋರ್ ಲಾ ಇರ್ಬೋದು, ಪ್ರತಿಯೊಂದು ರೀತಿ ಸಮಾಜಕ್ಕೆ ನಮಗೆ ಸಿಕ್ಕಿದೆ. ಹಾಗಾಗಿ ನಾವು ಮಹಿಳೆಯರಾಗಿ ನಾವು ಬಹಳಷ್ಟು ಮಹಿಳೆಯರಿಗೆ ಬೆನ್ನಾಗಿ ನಿಂತು ಅವ್ರಿಗೂ ನಾವು ಪ್ರೋತ್ಸಾಹಿಸಿ ನಾವು ಇನ್ನು ಮುಂದೆ ಪಬ್ಲಿಕ್ ಲೈಫ್ ಅಲ್ಲಿ ಎಸ್ಪೆಷಲಿ ಸಾಕಷ್ಟು ಮಹಿಳೆಯರು ಕಾಣೋ ರೀತಿ ಆಗಲಿ ಅಂತ ನನ್ನ ಆಸೆ ಇದೆ. ಅದಲ್ಲದೆ ನನ್ನ ತಾಯಿ ಯಾವುದೋ ರೀತಿ ಕೆಲಸ ಮಾಡೋದಿಲ್ಲ. ಆದ್ರೂ ನಾನು ಹೇಳ್ತೀನಿ, ಶಿ ಇಸ್ ದ ಮೋಸ್ಟ್ ಬಿಸಿ ಪರ್ಸನ್, ಶಿ ಇಸ್ ದ ಮೋಸ್ಟ್ ಬಿಸಿ ವುಮೆನ್. ಯಾಕೆಂದ್ರೆ ಅವ್ರದ್ದು ಏನ್ ಹಾರ್ಡ್ ವರ್ಕ್ ಇದೆ, ಅವ್ರದ್ದು ಎಷ್ಟು ಕೆಪಾಸಿಟಿ ಇದೆ ಟು ಟೇಕ್ ಕೇರ್ ಆಫ್ ಎವ್ರಿಬಡಿ, ಟು ಡೂ ಎವ್ರಿ ವರ್ಕ್ ವಿದೌಟ್ ಬೀಯಿಂಗ್ ಆಸ್ಕ್ಡ್, ಟು ಕಂಟಿನ್ಯೂಸ್ಲಿ ಲೇಬರ್ ಹೋಗ್ತಾರೆ. ಆಕ್ಚುಲಿ ನೀವು ನೋಡ್ಬೇಕಾದ್ರೆ ಲೆಕ್ಕ ಇಲ್ಲದೆ, ಸಂಬಳ ಇಲ್ಲದೆ ಕೆಲಸ, ಅದು ಪ್ರೀತಿಯಿಂದ ಮಾಡ್ತಾ ಇರೋದು ಕೆಲಸ. ಆ ರೀತಿ ಬಹಳಷ್ಟು ಮಹಿಳೆಯರು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಇಲ್ಲ, ಭಾರತದಲ್ಲಿ ಇದೆ ಮತ್ತು ಇಡೀ ಜಗತ್ತಲ್ಲಿ ಇದ್ದಾರೆ. ಬಳಿಕ ಮಾತನಾಡಿದ ವಿಜಯವಾಣಿ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ಬಾಬುರಾವ್ ಯಡ್ರಾಮಿ ಅವರು, ಒಬ್ಬ ವ್ಯಕ್ತಿ ಯಶಸ್ವಿ ಕಾಣಲು ಮಹಿಳೆಯ ಪಾತ್ರ ಬಹುದೊಡ್ಡದಾಗಿರುತ್ತದೆ. ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಪ್ರತಿ ಕ್ಷೇತ್ರದಲ್ಲೂ ಮೊದಲ ಆದ್ಯತೆ ನೀಡಿರುವುದು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ನಂಬರ್ 1 ಕನ್ನಡ ದಿನಪತ್ರಿಕೆಯಂಥ ವಿಜಯವಾಣಿ ಸಂಸ್ಥೆಯ ವತಿಯಿಂದ ಮತ್ತು ಯುನೈಟೆಡ್ ಇನ್ನಿತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ವಾಕ್ಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ನಂತರ ಕಲಬುರಗಿಯ ITI ಕಾಲೇಜ್ ಮೈದಾನದಿಂದ ಶುರುವಾದ ವಾಕ್ಥಾನ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಮೂಲಕ ರಂಗಮಂದಿರದವರೆಗೂ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈಗ ಈ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಕಳೆದ 3ನೇ ತಾರೀಕು ನಾವೇನು ರೋಟರಿ ಕ್ಲಬ್ನಲ್ಲಿ ಆಯೋಜಿಸಿದಂಥ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದಂಥ ಮಹಿಳೆಯರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಸಹ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯಮಾನ್ಯರು ಸಹ ಭಾಗವಹಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಿಸುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹೀಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಸಮಾರಂಭದಲ್ಲಿ ಸುಮಿತ್ರಾ ಕಲ್ಶೆಟ್ಟಿ, ಡಾಕ್ಟರ್ ಸ್ನೇಹಾ ಕೃಪಾರೆಡ್ಡಿ, ಡಾಕ್ಟರ್ ರಶ್ಮಿ ಸಲ್ಗರ್ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು. ಫ್ಯಾಷನ್ ಶೋನಲ್ಲಿ ಪ್ರಿಯಾಂಕಾ ಸಿ ಪಾಟೀಲ್, ಶ್ವೇತಾ ಕೆ ಪಾಟೀಲ್, ಲಕ್ಷ್ಮೀ ಡಿ ಪಾಟೀಲ್, ಡಾಕ್ಟರ್ ವೀಣಾ ವಿಕ್ರಮ್ ಸಿದ್ದಾರೆಡ್ಡಿ, ಡಾಕ್ಟರ್ ರಾಜಶ್ರೀ ವಿ ರೆಡ್ಡಿ, ಡಾಕ್ಟರ್ ರಾಜೇಶ್ವರಿ ಎಸ್ ರೆಡ್ಡಿ, ಪಲ್ಲವಿ ಮುಕ್ಕಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.